ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಜಗಜೀವನ್ ರಾಮನಗರ ಮುಖ್ಯ ರಸ್ತೆಯಲ್ಲಿರುವ ಆದಿಶಕ್ತಿ ಮತ್ತು ಮಾರಿಯಮ್ಮ ದೇವಸ್ಥಾನದಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆಯನ್ನ ಲೋಕ ಕಲ್ಯಾಣಕ್ಕಾಗಿ ಮತ್ತು ವಿಶ್ವಶಾಂತಿಗಾಗಿ ಆದಿಪರಾಶಕ್ತಿ ದೇವಿಗೆ ಹಮ್ಮಿಕೊಳ್ಳಲಾಗಿತ್ತು. ಸುಬ್ಬರಾಯುಡು ಮತ್ತು ಕುಟುಂಬದವರಿಂದ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ದೇವಸ್ಥಾನದ ಅಧ್ಯಕ್ಷರು ಪದಾಧಿಕಾರಿಗಳು ಭಾಗವಹಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಪರಿಸರ ಪ್ರೇಮಿ ಡಾಕ್ಟರ್ ಎಸ್ ಈಶ್ವರ ರಾಯುಡು ಭಾಗವಹಿಸಿ ಲೋಕ ಕಲ್ಯಾಣಕ್ಕಾಗಿ ಮತ್ತು ವಿಶ್ವಶಾಂತಿಗಾಗಿ ಯೋಜನೆ ಮಾಡಿರುವ ಕಾರ್ಯಕ್ರಮ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಆಶಿಸಿದರು. ಅಮ್ಮ ಭವಾನಿ ಲೋಕಾಲನೆ ಐಗಿರಿ ನಂದಿನಿ ನಂದಿತ ಮೇಧಿನಿ ವಿಶ್ವ ವಿನೋದಿನಿ ನಂದನುತೆ ಸರ
श्री गुरुभ्यो नमः हरिः ओम् ज्ञानानन्दमयं देवं निर्मलास्फटिकाकृतिम् आधारं सर्वविद्यानां हयग्रीवमुपास्महे सर्वस्वरूपेण सर्वेशं सर्वशक्तिसमन्वितं तेजोज्योत्स्थायिनो देवे तन्नो दुर्गे प्रचोदयात् महादेवी च विद्मः विष्णुभक्ते च देवः तन्नो महालक्ष्मी प्रचोदयात् भक्तादिक विनಂತಿ ಒಂದು ತಿಂಗಳ ಕಾಲ ಧನುರ್ಮಾಸ ಪೂಜೆಯನ್ನು ವಿಶೇಷವಾಗಿ ಇಲ್ಲಿ ಆದಿಶಕ್ತಿ ಮಾರಮ್ಮ ದೇವಸ್ಥಾನ ಜೆಜೆಆರ್ ನಗರದಲ್ಲಿ ನ್ಯೂ ಪೆನ್ಷನಲ್ಲಿ ಜೆಜೆಆರ್ ನಗರ ನ್ಯೂ ಪೆನ್ಷನಲ್ಲಿ ಇರುವ ಆದಿಶಕ್ತಿ ಮಾರಮ್ಮ ದೇವಸ್ಥಾನ ಇಲ್ಲಿ ಒಂದು ತಿಂಗಳ ಕಾಲ ವಿಶೇಷವಾಗಿ ಧನುರ್ಮಾಸ ಪೂಜೆಯನ್ನು ಏರ್ಪಡಿಸಲಾಗಿದೆ. ಬೆಳಗ್ಗೆ ಅಭಿಷೇಕ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ, ಅದೇ ರೀತಿಯಲ್ಲಿ ಸಂಜೆ 7:30 ಗಂಟೆಗೆ ಪೂಜೆ ಮತ್ತು 8 ಗಂಟೆಗೆ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗವನ್ನು ಏರ್ಪಡಿಸಲಾಗಿದೆ. ಒಂದು ತಿಂಗಳ ಕಾಲ ತುಂಬ ವಿಜೃಂಭಣೆಯಿಂದ ತಾಯಿ ಸೇವೆಯನ್ನು ಏರ್ಪಡಿಸಲಾಯಿತು. ತುಂಬ ವಿಶೇಷವಾದ ಪೂಜೆ ಪುನಸ್ಕಾರಗಳು, ಅಮ್ಮನವರಿಗೆ ಅಭಿಷೇಕ, ಅಲಂಕಾರ, ನೈವೇದ್ಯ, ತೀರ್ಥ ಪ್ರಸಾದವನ್ನು ಏರ್ಪಡಿಸಲಾಯಿತು. ಯಾಕಂದರೆ ಇಲ್ಲಿ ಈ ದೇವಸ್ಥಾನದಲ್ಲಿ ನವರಾತ್ರಿ ಮತ್ತು ಧನುರ್ಮಾಸ ವಿಶೇಷವಾದಂಥ ಪೂಜೆ ನಡೆಯುತ್ತೆ. ನವರಾತ್ರಿ 10 ದಿನ ಕಾಲ ವಿಶೇಷವಾದ ಅಲಂಕಾರಗಳು, ಪೂಜೆಗಳು ಮತ್ತು ಸುಮಂತ್ರ ಪೂಜೆ, ದುರ್ಗಾಷ್ಟಮಿ ಹೋಮ, ಪೂಜೆ, ಅನ್ನದಾನ ಎಲ್ಲ ಏರ್ಪಡಿಸಲಾಗಿದೆ. ವಿಶೇಷವಾಗಿ ನವರಾತ್ರಿ ಮತ್ತು ಧನುರ್ಮಾಸದಲ್ಲಿ ವಿಶೇಷವಾಗಿ ಪೂಜೆಗಳು ಏರ್ಪಡಿಸಲಾಗಿದೆ. ಒಂದು ತಿಂಗಳ ಕಾಲ ಭಕ್ತಾದಿಗಳು ತುಂಬ ವಿಗ್ರಹದಿಂದ ಬಂದು ತಾಯಿ ಸೇವೆ ಬಂದು ಅಭಿಷೇಕವನ್ನು ಭಾಗವಹಿಸಿ, ಮಹಾಮಂಗಳಾರತಿಗೆ ಭಾಗವಹಿಸಿ ಮತ್ತು ಸಂಜೆಯನ್ನು ಪೂಜೆಯನ್ನು ಭಾಗವಹಿಸ್ತಾ ಇದ್ದಾರೆ. ಯಾಕಂದರೆ ತುಂಬ ವಿಶೇಷವಾದ ಅಭಿಷೇಕಗಳು ಎಲ್ಲರೂ ಬಂದು ಭಾಗವಹಿಸಿ ಆ ತಾಯಿ ಅನುಗ್ರಹ ಪಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ತುಂಬ ವಿಶೇಷವಾದಂಥ ಶಕ್ತಿ ಇದೆ. ಯಾಕಂದರೆ ಎಲ್ಲರೂ ಯಾರಿಗೂ ಗೊತ್ತಿಲ್ಲ, ಈ ತಾಯಿ ಎಷ್ಟೋ ಜನಗಳಿಗೆ ಇಲ್ಲಿ ಬಂದಿರೋರಿಗೆ ಸಂತಾನ ಭಾಗ್ಯ ಇಲ್ಲ ಅಂದರೆ ಸಂತಾನ ಭಾಗ್ಯ ಆಗಿದೆ. ಮತ್ತು ಗೃಹ ನಿರ್ಮಾಣ, ಮನೆ ಆಗಬೇಕಾದ್ರೆ ಮನೆಗಳಾಗಿದೆ. ಎಷ್ಟೋ ಜನರು ಕಷ್ಟದಲ್ಲಿದ್ದರೆ ಆ ತಾಯಿನ ಬೇಡ್ಕೊಂಡ ತಕ್ಷಣ ಅವ್ರ ಕಷ್ಟ ಎಲ್ಲ ನಿವಾರಣೆ ಆಗಿದೆ. ಈ ತಾಯಿ ತುಂಬ ಶಕ್ತಿ ದೇವತೆ. ಯಾರು ಎಲ್ಲರೂ ತುಂಬ ಸಂತೋಷ ಪಡ್ತಾ ಇರಿ. ಇಲ್ಲಿ ಬಂದು ನಿಂಬೆಹಣ್ಣು ಟಿಪ್ಪ ಹಚ್ಚಿ, ಏನೇ ಒಂದು ದೋಷ ಇದ್ರೂ ಸಹ ಇಲ್ಲಿ ಬಂದು ನಿಂಬೆಹಣ್ಣು ಟಿಪ್ಪ ಹಚ್ಚೋದಾಗಲಿ, ಆ ತಾಯಿ ಸೇವೆ ಪಡೆದು ಆ ತಾಯಿ ಅನುಗ್ರಹ ಪಡೆದರೆ ಖಂಡಿತ ಆ ತಾಯಿ ಅನುಗ್ರಹದಿಂದ ಅವ್ರಿಗೆಲ್ಲರಿಗೂ ಕಷ್ಟ ಪರಿಹಾರವಾಗುತ್ತದೆ. ಈ ತಾಯಿ ಅಷ್ಟು ಶಕ್ತಿವಂತ ತಾಯಿನಿ. ಆ ತಾಯಿನ ನಂಬಿದ್ರೆ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಎಷ್ಟೋ ಜನಗಳಿಗೆ ಬಂದಿರೋರಿಗೆ ಸಂತಾನ ಭಾಗ್ಯ ಇಲ್ಲದವ್ರಿಗೆ ಸಂತಾನ ಭಾಗ್ಯ ಆಗಿದೆ. ಇವತ್ತು ಸಹ ಅವರು ಬಂದು ಆ ಸೇವೆ, ತಾಯಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾಕಂದರೆ ಈ ಏರಿಯಾ ಬಿಟ್ಟು ಹೋದರೂ ಸಹ ಬೇರೆ ಕಡೆ ಇದ್ದರೂ ಸರ್ ಅವರೇ ಫೋನ್ ಮಾಡಿ ಧನುರ್ಮಾಸ ಪೂಜೆಗೆ ನಮಗೆ ಪೂಜೆ ಭಾಗವಹಿಸಬೇಕು, ನಾವು ಒಂದು ದಿವಸ ಪೂಜೆ ಮಾಡ್ತೀವಿ ಅಂತ ಬಂದು ಆ ಪೂಜೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಆ ತಾಯಿ ಅನುಗ್ರಹ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಬೇಡ್ಕೊತಾ ಇದ್ವಿ. ಅಷ್ಟೇ ಶಕ್ತಿ ಇದೆ ಆ ತಾಯಿನ. ಎಲ್ಲರೂ ದಯವಿಟ್ಟು ಬಂದು ಆ ತಾಯಿ ಸೇವೆ ಪಡ್ಕೊಂಡು ಬರಬೇಕಾಗಿ ಕಳಕಳಿಯಿಂದ ಅವರು ಈ ನಮ್ಮ ದೇವಸ್ಥಾನಕ್ಕೆ ಬಹಳ ಮುಖ್ಯವಾದ ಕೆಲಸಗಳನ್ನು ಮಾಡ್ತಾರೆ. ಅವರ ಒಂದು ಪೂಜೆ ಕೈಂಕರ್ಯಗಳಿಂದ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಇಲ್ಲಿ ನಮ್ಮ ದೇವಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದಾರೆ. ಅವರ ಒಂದು ಕೊಡುಗೆ ಬಹಳ ಅಪಾರವಾಗಿದೆ. ನಾನು ಈಗಲೂ ಹೇಳ್ತೀನಿ, ಅವರು ಬಂದಾಗಿಂದ ಈ ದೇವಸ್ಥಾನ ಬಹಳ ಅಭಿವೃದ್ಧಿಗೊಳ್ಳುತ್ತೆ. ಅವ್ರು ಬಂದ ಮೇಲೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ನಡೀತಾ ಇದೆ, ಹೆಚ್ಚಿನ ಪೂಜೆಗಳು ನಡೀತಾ ಇದೆ. ಅವರ ಒಂದು ಸಲಹೆ ಮತ್ತು ಅವರ ಒಂದು ಮಾರ್ಗದರ್ಶನದಲ್ಲಿ ಈ ದೇವಿಯ ಕಾರ್ಯಕ್ರಮಗಳು ನಡೀತಾ ಇದೆ. ಇದೆಲ್ಲಕ್ಕೂ ಮುಖ್ಯ ಕಾರಣ ಅವರು. ಹಾಗೂ ಇವತ್ತು ಈ ಕಾರ್ಯಕ್ರಮಕ್ಕೆ ಪೂಜೆಯ ಅಲಂಕಾರವನ್ನು ಮಾಡಿರ್ತಕ್ಕಂಥ ನಮ್ಮ ಸುಬ್ಬರಾಯ ಸಾಹೇಬ್ರವರು ಮತ್ತು ಈಶ್ವರಾಯ ಸಾಹೇಬ್ರವರು, ಇವರಿಬ್ಬರು ನಮ್ಮ ದೇವಸ್ಥಾನಕ್ಕೆ ಅಭೂತಪೂರ್ವ ಅಂತ ಬೆಂಬಲ, ಸಹಕಾರಗಳನ್ನ ಕಷ್ಟ ಕಾಲದಲ್ಲಿ ನಮಗೆ ಕೊಟ್ಟಿದ್ದಾರೆ. ಇದು ಅವರಿಗೆ ನಿಜವಾಗ್ಲೂ ನಾವು ಎಲ್ಲ ಪದಾಧಿಕಾರಿಗಳ ಪರವಾಗಿ, ನಮ್ಮ ಅಭಿವೃದ್ಧಿ ಸಂಘದ ಪರವಾಗಿ ಅವರಿಬ್ಬರಿಗೂ ಕೃತಜ್ಞತೆಗಳನ್ನ ನಾವು ಸಲ್ಲಿಸ್ತಾ ಇದ್ದೀವಿ. ನಿಜವಾಗ್ಲೂ ಇದು ಈಶ್ವರ್ ಖಂಡ್ರೆ ಅವರು, ಇದು ನಮ್ಮ ತಂದೆ ಇರ್ಬೇಕಾಯ್ತು, ಅವ್ರು ಇರ್ಲಿಲ್ಲ. ಅವ್ರು ಇದ್ದಿದ್ರೆ ಇನ್ನೂ ಅವ್ರ ಬಗ್ಗೆ ಬಹಳ ಒಂದು ವಿಶ್ಲೇಷಣೆ ಕೊಟ್ಟಿರೋರು. ಯಾಕಂದ್ರೆ ಅವರು ನಿಕಟವರ್ತಿ, ಅವರಿಗೆ ಎಲ್ಲಾ ರೀತಿಯಾದಂತ ಕಷ್ಟ ಸುಖಗಳಲ್ಲಿ ಅವರು ಭಾಗಿಯಾಗಿದ್ದಾರೆ. ಸೊ ನಮ್ಮ ತಂದೆ ಪರವಾಗಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ನನಗೆ ಅವ್ರ ಬಗ್ಗೆ ಅಷ್ಟು ಮಾಹಿತಿ ಗೊತ್ತಿಲ್ಲ, ಆದ್ರೆ ಒಂದು ಅವರು ಎಲ್ಲಾ ಕಷ್ಟ ಸುಖಗಳಿಗೆ ನಮಗ್ ಸ್ಪಂದಿಸಿದ್ದಾರೆ. ಈ ದೇವಸ್ಥಾನಕ್ಕೆ ನಮ್ಗೆ ಏನೋ ಕಾರ್ಯಗಳು ಹೋದಾಗ್ಲೂ ಸಹ ಎಲ್ಲ ಬಂದು ನಾವು ಮಾಡಿದ್ದಾರೆ. ದೇವರು ಅವ್ರಿಗೆ ಎಲ್ಲಾ ರೀತಿಯಾದಂತ ಶಕ್ತಿ ಕೊಡ್ಲಿ, ಇನ್ನು ಮುಂದೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ನಮ್ಮ ದೇವಸ್ಥಾನಕ್ಕೆ ಅವ್ರ ಕಡೆಯಿಂದ ಆಗ್ಲಿ ಅಂತ ಹೇಳಿ
ತಮ್ಮೆಲ್ಲರ ಪದಾಧಿಕಾರಿಗಳ ಪರವಾಗಿ ಅವರಿಗೂ ಮತ್ತು ಸುಬ್ರಾಯರು ಸಾಹೇಬರಿಗೂ ವಂದನೆ ಮತ್ತು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಅಲಂಕಾರಗಳು ಎಲ್ಲವನ್ನೂ ಸುಬ್ರಾಯರು ಸಾಹೇಬರವರು, ಈಶ್ವರ್ ಸಾಹೇಬರವರು ಇಬ್ರು ಸೇರಿ ಇವತ್ತು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ, ಅವರ ಕುಟುಂಬದವರಿಗೂ, ಅವರಿಗೂ ಮತ್ತು ಅವರೆಲ್ಲ ಕುಟುಂಬದವರಿಗೂ ದೇವರು ಎಲ್ಲ ರೀತಿಯಾದಂಥ ಸಕಲ ಸೌಕರ್ಯಗಳು ಲಭಿಸಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ಕೊಂತ ಇನ್ನೂ ಮುಂಬರುವ ದಿನಗಳಲ್ಲಿ ಅವ್ರ ಬಗ್ಗೆ ಅವ್ರ ಹತ್ರ ಹೋಗಿ ಇನ್ನೂ ಹೆಚ್ಚು ಕೆಲಸಗಳು ಮಾಡಬೇಕಂತ ಬಂದು ತಮ್ಮನ್ನ ಭೇಟಿ ಆಗ್ತೀವಿ ಸರ್. ದಯವಿಟ್ಟು ನಿಮ್ಮ ಸಹಕಾರ ಯಾವತ್ತೂ ಕೊಡಬೇಕು ಅಂತ ಹೇಳಿ ನಮ್ಮ ಪದಾಧಿಕಾರಿಗಳ ಪರವಾಗಿ, ದೇವಸ್ಥಾನದ ಭಕ್ತಾದಿಗಳ ಪರವಾಗಿ ಅವರೆಲ್ಲರಿಗೂ ಕೃತಜ್ಞತೆ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ದೇವಸ್ಥಾನ ಸಚಿವಗಳು ಸರ್ ಹೇಳಿದಂಗೆ, ನಮ್ಮೆಲ್ಲ ಬಡ್ಡಿ ಹೇಳಿದಂಗೆ, ದೇವಸ್ಥಾನದ ಪದಾಧಿಕಾರಿಗಳು ಹೇಳಿದಂಗೆ ತಾಯಿಯ ಕೃಪೆ ಎಲ್ಲರ ಮೇಲೂ ಕೂಡ ಬೀರಿರೋದ್ರಿಂದ, ಅಮ್ಮನ ಆಶೀರ್ವಾದದಿಂದ ಈ ಸುತ್ತಮುತ್ತಲ ನೆಲೆ ಬಹಳ ಶಾಂತಿಯುತವಾಗಿ ನೆಲೆಸಿದೆ. ಇದು ಕಾರಣ ಇಲ್ಲಿರ್ತಕ್ಕಂಥ ನಮ್ಮ ಸಂಘದ ಪದಾಧಿಕಾರಿಗಳು ಮತ್ತೆ ಹಿರಿಯರು. ಸುಲಭಾನಿ ಸಹ ತುಂಬಾ ಅದ್ಭುತವಾಗಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಏನು ದೇವಸ್ಥಾನದ ಬಗ್ಗೆ ನಮ್ಮ ಕುಸ್ವಾಮಿ ಗೌಡರಾಗಿರ್ಬೋದು, ನನ್ನ ಎಲ್ಲ ನೆಚ್ಚಿನ ಪದಾಧಿಕಾರಿಗಳು ಕಮಲ್ ಸರ್, ವಾದ್ಯವರಂತೂ ದೇವಸ್ಥಾನದ ಬಗ್ಗೆ 24/7 ಕೆಲಸ ಮಾಡ್ತಾ ಇರ್ತಾರೆ. ಪದಾಧಿಕಾರಿಗಳೆಲ್ಲರಿಗೂ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳ್ತಾ, ಎಲ್ಲಾ ಕಾರ್ಯಕ್ರಮಗಳನ್ನ ಸುಬ್ರಹ್ಮಣ್ಯ ಅವರು ಮಾಡ್ತಾರೆ, ಮಾಡ್ಬಿಟ್ಟು ಎಲ್ಲರ ಹೆಸರು ಹೇಳ್ತಾರೆ. ಡಾಕ್ಟರ್ ಈಶ್ವರ ರಾಯ್ಡು ಕೂಡ ಮಾಡ್ತಾರೆ ಅಂತ ಹೇಳ್ತಾರೆ. ಪಾಪ ಅವ್ರ ದೊಡ್ಡ ಗುಣ, ಈ ದೇವಸ್ಥಾನಕ್ಕೆ ಅವ್ರು ಕೆಲಸ ಮಾಡ್ತಿರೋದು ಒಳ್ಳೇದಾಗ್ಲಿ. ಸೊ ಇವತ್ತು ಸೂರ್ಯನ ಪಥ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ. ಒಳ್ಳೆ ಪರ್ವ ದಿನಗಳು ಎಲ್ಲರಿಗೂ ಮಂಗಳಕರವಾದ ಆರೋಗ್ಯ ಕೊಡ್ಲಿ, ಭಾಗ್ಯ ಕೊಡ್ಲಿ, ಐಶ್ವರ್ಯ ಕೊಡ್ಲಿ, ಇದೆ. ಮತ್ತೆ ಅಮ್ಮನ ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕು, ಮತ್ತೆ ಸೇವೆಗೆ ಕಂಕಣ ತೊಟ್ಕೊಂಡು ಎಲ್ಲರೂ ಭಾಗಿಯಾಗಬೇಕಂತ ದೇವಸ್ಥಾನದ ಪರವಾಗಿ, ಪದಾಧಿಕಾರಿಗಳ ಪರವಾಗಿ, ಅಧ್ಯಕ್ಷರ ಪರವಾಗಿ ಬಹಳ ನಮ್ರತೆಯಿಂದ, ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ವಿ. ಮತ್ತೆ ನಿಮ್ಮ ಭಕ್ತಾದಿಗಳಲ್ಲಿ ನನ್ನ ವಿಶೇಷ ವಿನಮ್ರ ಮನವಿ, ದೇವಸ್ಥಾನ ಮುಂದೆ ಖಾಲಿ ಜಾಗ ಇರೋದ್ರಿಂದ ಕಲ್ಯಾಣ ಮಂಟಪ ಮತ್ತೆ ಎಲ್ಲಾ ಚಟುವಟಿಕೆ, ದೇವಸ್ಥಾನದ ಕಾರ್ಯಚಟುವಟಿಕೆಗಳನ್ನ ಮಾಡಬೇಕಂತೇಳಿ ನಮ್ಮ ಅಧ್ಯಕ್ಷರು ಪದಾಧಿಕಾರಿಗಳು ತೀರ್ಮಾನ ಮಾಡಿರೋದ್ರಿಂದ ನಾವು ನೀವುಗಳೆಲ್ಲ ಸೇರಿ ಭಕ್ತಾದಿಗಳು ಸರ್ಕಾರದ ವತಿಯಿಂದ ಆಗ್ಲಿ, ದಾನಿಗಳಿಂದ ಆಗ್ಲಿ, ಭಕ್ತಾದಿಗಳಿಂದ ಆಗ್ಲಿ, ದಾನಿಗಳೆಲ್ಲ ವೈಯಕ್ತಿಕವಾಗಿ ಬಂದು ತಮ್ಮ ತಮ್ಮ ಕೊಡುಗೆಗಳನ್ನ ಕೊಟ್ಟು ದೇವಸ್ಥಾನದ ಕಲ್ಯಾಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಅಧ್ಯಕ್ಷರ ಪರವಾಗಿ, ಪದಾಧಿಕಾರಿಗಳ ಪರವಾಗಿ ಅತ್ಯಂತ ಪ್ರೀತಿಯಿಂದ, ವಿನಮ್ರತೆಯಿಂದ ಬೇಡಿಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.